ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ ರಾಜ್ಯ ಕಾಂಗ್ರೆಸ್ನಲ್ಲಾಗ್ತಾ ಇರುವಂಥ ಬೆಳವಣಿಗೆಗಳ ಕುರಿತು ಸಿಎಂ ಮತ್ತು ಡಿಸಿಎಂ ಇಬ್ಬರಿಗೂ ಕೂಡ ಡೆಲ್ಲಿಗೆ ಹೋಗಿದ್ರಲ್ಲ. ಸೊ ಡೆಲ್ಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಒಂದಷ್ಟು ಚರ್ಚೆಯನ್ನ ಮಾಡಿದ್ರು. ಡೆಲ್ಲಿಗೆ ಹೋಗಿದ್ದ ಡಿಸಿಎಂ ಡಿ.ಕೆ. ಶಿವಕುಮಾರ್ಗೆ ಡಬಲ್ ಶಾಕ್ ಎದುರಾಗಿದೆ. ಯಾಕಂದ್ರೆ ಬಹಳ ಪ್ರಯತ್ನ ಮಾಡಿದ್ರು. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಡಿ.ಕೆ. ಶಿವಕುಮಾರ್ಗೆ ರಾಹುಲ್ ಗಾಂಧಿ ಅವರು ಸಿಗಲಿಲ್ಲ ಭೇಟಿ ಮಾಡೋದಕ್ಕೆ. ಪಾಪ 3 ದಿನ ಡೆಲ್ಲಿಲೇ ಇದ್ರು, ಟಿಕಾಣಿ ಹೊಡಿದ್ರು. ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಕ್ಕಲಿಲ್ಲ. ಹಿಂಗಾದ್ರೂ ಸರಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೇ ಬರಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು ಡಿ.ಕೆ. ಶಿವಕುಮಾರ್. ಕೊನೆಗೆ ಫೋನ್ ಮೂಲಕವೂ ಕೂಡ ಸಂಪರ್ಕ ಮಾಡೋದಕ್ಕೆ ಟ್ರೈ ಮಾಡಿದ್ರು, ಆದರೆ ಯಾವುದು ಕೂಡ ಆಗಲಿಲ್ಲ. ಈ ಮೂಲಕ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ ಅನ್ನುವಂಥ ಸಂದೇಶವನ್ನ ರಾಹುಲ್ ಗಾಂಧಿ ಅವರು ಕೊಟ್ರ. ಹೀಗನ್ನುವಂಥ ಚರ್ಚೆಗಳಾಗ್ತಾ ಇದ್ದಾವೆ. ಈಗ ಅಕ್ಟೋಬರ್ ತಿಂಗಳಲ್ಲಿ ಬಿಹಾರ ಎಲೆಕ್ಷನ್ ನಡೆಯುತ್ತೆ. ಹೀಗಾಗಿ ಎಲ್ಲರ ಕಾನ್ಸಂಟ್ರೇಷನ್ ಆ ಕಡೆಗಿದೆ. ಅಕಸ್ಮಾತ್ ಏನಾದರೂ ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾದರೂ ಬದಲಾವಣೆಯ ಬಗ್ಗೆ ಚರ್ಚೆ ಮಾಡೋದಾಗಲಿ ಅಥವಾ ಅದರ ಬಗ್ಗೆ ಏನಾದರೂ ಡಿಸಿಷನ್ ತಗೊಂಡ್ರೂ ಕೂಡ ಎಫೆಕ್ಟ್ ಆಗ್ಬೋದು ಬಿಹಾರ ಎಲೆಕ್ಷನ್ನತ್ತ ಅಂತ. ಅದೇ ಹೇಳಿದ್ನಲ್ಲ, ಅಕ್ಟೋಬರ್ ತಿಂಗಳಲ್ಲಿ ಬಿಹಾರ ಎಲೆಕ್ಷನ್ ಚಿತ್ತ ನೆಡ್ತಾ ಇದೆ. ಅಲ್ಲಿನ ಎಲೆಕ್ಷನ್ಗೆ ಸಿದ್ದರಾಮಯ್ಯನವರ ಕುರ್ಚಿ ಅಲ್ಲಿ ತನಕವೂ ಕೂಡ ಸೇಫ್ ಆಗಿರುತ್ತೆ. ಅಲ್ಲಿಯವರೆಗೂ ಕಾದು ನೋಡೋ ತಂತ್ರಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮೊರೆ ಹೋಗಿದ್ದಾರೆ. ನೋಡೋಣ ಬಿಹಾರ ಎಲೆಕ್ಷನ್ ಮುಗಿಲಿ ಅಂತ. ಎಲ್ಲೇ ಹೋದರೂ ಏನೇ ಕೇಳಿದ್ರು ಪದೇ 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯನವರು ಪದೇ ಅದನ್ನು ಪುನರುಚ್ಚರಿಸ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಕೌಂಟರ್ ಕೊಡ್ತಾ ಇದ್ದಾರೆ. ಪಕ್ಷ ಇದ್ರಷ್ಟೇ ನಾನು ಇಲ್ಲ ಅಂತಂದ್ರೆ ನಾನಿಲ್ಲ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ. ಕೆಪಿಸಿಸಿ ಗಾದಿ ಬಿಡೋ ಮಾತೇ ಇಲ್ಲ ಅಂತ ಹೇಳಿ ಪರೋಕ್ಷ ಸಂದೇಶ ರವಾನೆ ಮಾಡ್ತಾ ಇರೋದು. ಸಿಎಂ ಕುರ್ಚಿ ಸಿಗೋ ತನಕ ಕೆಪಿಸಿಸಿ ಸ್ಥಾನವನ್ನ ತ್ಯಜಿಸದೇ ಇರೋದಕ್ಕೆ ತಂತ್ರವನ್ನ ಹುಡ್ತಾ ಇದ್ದಾರೆ. ಹಿಂಗಿದ್ರು ಬಿಹಾರ ಎಲೆಕ್ಷನ್ ನಡೆಯುತ್ತೆ. ಸೊ ಅಲ್ಲಿ ತನಕ ಸದ್ಯಕ್ಕೆ ಏನೋ ಮಾತಾಡೋದು ಬೇಡ ಅಂತ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದ್ದಂತಿದೆ. ಹಾಗೆಯೇ ರಾಹುಲ್ ಗಾಂಧಿ ಅವರು ಕೂಡ ಅಷ್ಟೇ. ಅಲ್ಲಿ ತನಕ ಯಾವುದೇ ನಿರ್ಧಾರವನ್ನು ಪ್ರಕಟ ಮಾಡೋದೇ ಇರೋದಕ್ಕೆ ನಿರ್ಧಾರಕ್ಕೆ ಬಂದಂತಿದೆ. ಅಕಸ್ಮಾತ್ ಏನಾದರೂ ರಾಜ್ಯದಲ್ಲಿ ಏನಾದರೂ ಬದಲಾವಣೆಯ ಬಗ್ಗೆ ಡಿಸಿಷನ್ ತಗೊಂಡ್ಬಿಟ್ರೆ ಅದು ಬಿಹಾರ ಎಲೆಕ್ಷನ್ನಲ್ಲೂ ಕೂಡ ಎಫೆಕ್ಟ್ ಆಗೋ ಸಾಧ್ಯತೆ ದಟ್ಟವಾಗಿದೆ. ಯಾಕೆಂದರೆ ರಾಜ್ಯದಲ್ಲಿ 136+ ಸ್ಥಾನಗಳನ್ನು ಗೆದ್ದು ಅದು ಗ್ಯಾರಂಟಿ ಯೋಜನೆಗಳ ಮುಖಾಂತರ ಸಿದ್ದರಾಮಯ್ಯನವರು ಫೇಮಸ್ ಆಗಿದ್ದಾರೆ. ಹಾಗಾಗಿ ಸ್ಟಾರ್ ಪ್ರಚಾರಕರಾಗಿ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರನ್ನು ಸೆಲೆಕ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಬಿಹಾರ ಎಲೆಕ್ಷನನ್ನು ಗೆಲ್ಲಬೇಕು ಅನ್ನೋ ಗುರಿ ಇರೋದ್ರಿಂದಾಗಿ ಸದ್ಯದಲ್ಲಿ ಇದರ ಬಗ್ಗೆ ಮಾತಾಡೋದು ಬೇಡ ಅನ್ನುವ ಸಂದೇಶವನ್ನು ಹೈಕಮಾಂಡ್ ನಾಯಕರು ಕೊಟ್ಟಂತಿದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ಲೈವ್ನಲ್ಲಿ. ಆನಂದ್, ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ಡೆಲ್ಲಿಗೆ ಹೋಗಿದ್ರು. ಏನಾದರೂ ಬದಲಾವಣೆಯ ಬಗ್ಗೆ ಮೇಜರ್ ಡಿಸಿಷನ್ ತಗೊಳ್ಳುತ್ತಾ ಹೈಕಮಾಂಡ್ ಅನ್ನುವಂಥ ಚರ್ಚೆ ಆಗ್ತಾ ಇತ್ತು. ಆದರೆ ಅದೆಲ್ಲದಕ್ಕೂ ಈಗ ಸದ್ಯಕ್ಕೆ ವಿರಾಮ ಕೊಟ್ಟಂತಿದೆ. ಕಾರಣ ಬಿಹಾರ ಎಲೆಕ್ಷನ್. ಸೊ ಹಾಗಾಗಿ ಆಫ್ಟರ್ ಬಿಹಾರ ಎಲೆಕ್ಷನ್ ಆದಮೇಲೆ ಏನಾದರೂ ಬದಲಾವಣೆಗಳಾಗಬಹುದಾ ಅನ್ನುವಂಥ ಚರ್ಚೆ ಈಗ ಮತ್ತೆ ಶುರುವಾಗ್ತಾ ಇದೆ. ಖಂಡಿತವಾಗ್ಲೂ ಶರತ್, ಮೊದಲಿಂದಲೂ ಕೂಡ ಬಿಹಾರ ಚುನಾವಣೆಯ ಕಡೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ತಮ್ಮ ಗಮನವನ್ನು ಕೇಂದ್ರೀಕರಿಸಿದ್ದಾರೆ. ರಾಜ್ಯದಲ್ಲಿ ಏನಾದರೂ ಬದಲಾವಣೆ ಮಾಡಿದ್ದೇ ಆದರೆ OBC ಮತಗಳ ಮೇಲೆ ಪರಿಣಾಮ ಬೀಳ್ಬೋದು ಅನ್ನೋದು ಆತಂಕ ವರಿಷ್ಠರಲ್ಲಿ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸ್ತಕ್ಕಂಥ ಒಂದು ತಂತ್ರಗಾರಿಕೆ, ಆ ಒಂದು ಪ್ಲಾನ್ ಏನಿದೆ ಅದರಿಂದ ವರಿಷ್ಠರು ಕೂಡ ಹಿಂದೆ ಸರಿದಂತೆ ಕಾಣ್ತಾ ಇದೆ. ಮೊದಲಿಂದಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ರು, ನಮ್ಮ ನಡುವೆ ಒಪ್ಪಂದ ಆಗಿದೆ, ಸಮಯ ಬಂದಾಗ ಎಲ್ಲವೂ ಕೂಡ ನನಗೆ ಸಿಗುತ್ತೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ರು. ಆದರೆ ಈಗ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನ ಬಿಡೋದಕ್ಕೆ ರೆಡಿನೇ ಇಲ್ಲ. ಇಷ್ಟು ದಿನ ನಾನೇ ಸಿಎಂ ಅಂತ ರಾಜ್ಯದಲ್ಲಿ ಕೂತು ಹೇಳ್ತಾ ಇದ್ರು. ಈಗ ಕಳೆದ 2 ದಿನಗಳಿಂದ ದೆಹಲಿಗೆ ಹೋಗಿ ದೆಹಲಿಯಲ್ಲೇ ಕೂತು ಸಿಎಂ ಬದಲಾವಣೆ ಯಾವುದೇ ಕಾರಣಕ್ಕೂ ಇಲ್ಲ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಶಾಸಕರ ಬೆಂಬಲ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳುವ ಮೂಲಕ ಮುಂದಿನ ವರ್ಷಗಳು ಕೂಡ ನಾನೇ ಸಿಎಂ ಆಗಿರ್ತೀನಿ ಅನ್ನೋ ಒಂದು ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯನವರು ರವಾನೆ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರ ಹೇಳಿಕೆಯಿಂದ ಬಹಳಷ್ಟೊಂದು ಶಾಕ್ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ದೆಹಲಿ ಅಂಗಳದಲ್ಲಿ ಅಂತಿಮ ಒಂದು ಕಸರತ್ತನ್ನ ಮಾಡೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ತೆರಳಿದ್ರು. ಸುರ್ಜೇವಾಲಾ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆನೂ ಕೂಡ ಒಂದಷ್ಟು ಮಾತುಕತೆಯನ್ನ ನಡೆಸಿದ್ರು. ಕೊನೆ ಕಸರತ್ತಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲೇಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರು ತೀರ್ಮಾನವನ್ನ ಮಾಡ್ಕೊಂಡಿದ್ರು. ಆದರೆ ಅವರ ದೂರವಾಣಿ ಫೋನ್ಗೂ ಕೂಡ ರಾಹುಲ್ ಗಾಂಧಿ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಬಹಳಷ್ಟು ಒಂದು ಶಾಕ್ಗೆ ಒಳಗಾಗಿದ್ದಾರೆ. ಯಾಕೆಂದ್ರೆ ಈ ಕಡೆ ದೆಹಲಿಯಲ್ಲೇ ಕೂತು ಸಿಎಂ ಸಿದ್ದರಾಮಯ್ಯನವರು ಪದೇ ನಾನೇ ಸಿಎಂ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರು ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ಮುಂದೆ ಯಾವ ತಂತ್ರವನ್ನ ರೂಪಿಸ್ತಾರೆ ಅನ್ನೋ ಒಂದು ಕುತೂಹಲನೂ ಕೂಡ ಸದ್ಯಕ್ಕೆ ಇರ್ತಕ್ಕಂಥದ್ದು. ಈ ಕಡೆ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯಿಂದ ವಾಪಸ್ ಆದ್ಮೇಲೂ ಕೂಡ ಪಕ್ಷ ನಿಷ್ಠೆಯ ಮಾತುಗಳನ್ನ ಮಾಡ್ತಾ ಇದ್ದಾರೆ. ನನಗೆ KPCC ಅಧ್ಯಕ್ಷ ಸ್ಥಾನ ಇದೆ, DCM ಹುದ್ದೆ ಇದೆ, ಅವೆರಡನ್ನು ಕೂಡ ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ. ಪಕ್ಷ ಇದ್ರೆ ನಾನು, ಇಲ್ಲದಿದ್ರೆ ನಾನಿಲ್ಲ ಅನ್ನೋ ಒಂದು ಮಾತನ್ನು ಹೇಳುವ ಮೂಲಕ ನಾನು ಪಕ್ಷಕ್ಕೆ ತುಂಬಾ ಲಾಯಲ್ ಆಗಿದ್ದೀನಿ ಅನ್ನೋ ಒಂದು ಸಂದೇಶವನ್ನ ಡಿ.ಕೆ. ಶಿವಕುಮಾರ್ ಅವರು ರವಾನೆ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ರಾಹುಲ್ ಗಾಂಧಿ ಅವರು ಬಿಹಾರ ಎಲೆಕ್ಷನ್ ಕಡೆ ಹೆಚ್ಚು ಫೋಕಸ್ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ತನಕವೂ ಕೂಡ ಸಿದ್ದರಾಮಯ್ಯನವರ ಕುರ್ಚಿ ಸೇಫ್ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈ ಕಡೆ ಸಿದ್ದರಾಮಯ್ಯನವ್ರನ್ನೇನಾದರೂ ಕೆಳಗಿಳಿಸಿದ್ದೇ ಆದರೆ
ಬಿಹಾರದ ಮೇಲೂ ಕೂಡ ಒಂದು ನಿಜ. ಎಫೆಕ್ಟ್ ಬೀಳ್ಬೋದು ಅನ್ನೋದು ಆತಂಕ ಅವರಲ್ಲಿ ಇರ್ತಕ್ಕಂಥದ್ದು ಶರತ್.